ಅಭಿಮಾನಿಗಳ ಸಂಘದ ವತಿಯಿಂದ 2025ರ ಹೊಸ ವರ್ಷದ ದಿನಚರಿ ಲೋಕಾರ್ಪಣೆ ಕಾರ್ಯಕ್ರಮವನ್ನು ನಾವು ಮೈಸೂರು ಜಿಲ್ಲಾ ನನ್ನೆಲ್ಲ ಪತ್ರಿಕಾ ಮಿತ್ರರಿಗೆ ಬೆಳಗಿನ ನಮಸ್ಕಾರಗಳನ್ನು ಹೇಳ್ತಾ, ಅಖಿಲ ಕರ್ನಾಟಕ ಜಿ ಕುಮಾರ್ ನಾಯಕ್ ಅಭಿಮಾನಿ ಬಳಗದ ಎಲ್ಲ ಸದಸ್ಯರು ಪದಾಧಿಕಾರಿಗಳಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಿ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ನನ್ನ ಆತ್ಮೀಯರಾದಂಥ ಡಾಕ್ಟರ್ BJ ವಿಜಯಕುಮಾರ್ ಅವರೇ, ಹಾಗೆಯೇ ಮೈಸೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾದಂಥ ಡಾಕ್ಟರ್ ಬಸವರಾಜು ಸಿ ಜೆಟ್ಟಿಹುಂಡಿ ಅವರೇ, ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂಥ ಸಹೋದರ ಹರೀಶ್ ಹಳೇಬೀಡು ಅವರವರೇ, ಹಾಗೆ ಇಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರೇ, ಬಹುಶಃ ಇವತ್ತು ನೀವೆಲ್ಲರೂ ಕೂಡ ಕುಮಾರ್ ನಾಯಕ್ ಅವರ ಅಭಿಮಾನಿಗಳು ಅತ್ಯಂತ ಸುಂದರವಾದಂಥ ಒಂದು ಹೊಸ ವರ್ಷದ ದಿನಚರಿಯನ್ನು ಬಿಡುಗಡೆ ಮಾಡೋದ್ರ ಮೂಲಕ ಅವರ ವ್ಯಕ್ತಿತ್ವ, ಅವರ ಸಾಧನೆ ಜನರ ಮನಸ್ಸಿನಲ್ಲಿ ಸದಾಕಾಲ ಉಳ್ಕೋಬೇಕು ಅಂಥೇಳಿ ಮಾಡಿರುವಂಥ ಪ್ರಯತ್ನ ಅತ್ಯಂತ ಶ್ಲಾಘನೀಯ. ಹೊಸ ವರ್ಷ ಬಂತು ಅಂತ ಹೇಳಿದರೆ ಹಿಂದೆ ಕ್ಯಾಲೆಂಡರ್ಗಳು ಸಿಗ್ತಿರ್ಲಿಲ್ಲ. ಇವ್ರಿಗೆ ಕೇಳ್ತಿದ್ರು, ಅಣ್ಣ ಒಂದು ಕ್ಯಾಲೆಂಡರ್ ಕೂಡ ಹೊಸ ವಸ್ತು ಅಂತ. ಕ್ಯಾಲೆಂಡರ್ಗೆ ಬಿಡುಗಡೆ ಮಾಡೋದು ಅಂದರೆ ಅದೊಂದು ದೊಡ್ಡ ವಿಚಾರ. ಆದರೆ ಇವತ್ತು ಇದೆಷ್ಟೇ ಕ್ಯಾಲೆಂಡರ್ ನಾನು ಬಿಡುಗಡೆ ಮಾಡ್ತಾ ಇದ್ದೀನೋ ಗೊತ್ತಿಲ್ಲ. ಅಂದರೆ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಪ್ರತಿಯೊಬ್ಬನೂ ಕೂಡ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾದಮೇಲೆ ಪ್ರತಿಯೊಬ್ಬ ಕೇಳೋಂಥ ಪ್ರಶ್ನೆ ಏನಪ್ಪ ಅಂದರೆ, ನನ್ನ ಅಸ್ತಿತ್ವ, ನನ್ನ ಐಡೆಂಟಿಟಿ, ನನ್ನ ಅಸ್ಮಿತೆ ಅಂತ ಮಾತಾಡ್ತಾರೆ. ಪ್ರತಿಯೊಬ್ಬರಿಗೂ ನಾನೇನು ಈ ಸಮಾಜದಲ್ಲಿ ಅಂತ ತೋರಿಸ್ಬೇಕು, ನನ್ನ ಗುರುತು ಇರಬೇಕು, ನಾನು ಎಲ್ಲರಂತೆ ನಾನು ಆಗಬೇಕು ಅಂತೇಳಿ ಮೊನ್ನೆ ಪೌರ ಕಾರ್ಮಿಕರ ಸಂಘದವರು ಒಂದು ಕ್ಯಾಲೆಂಡರ್ ರಿಲೀಸ್ ಮಾಡಿದ್ರು, ನಾಯಕ ಸಂಘದವರು ಒಂದು ಕಾರ್ಯಕ್ರಮ ಇದು ಮಾಡಿದ್ರು, ಪತ್ರಿಕಾ ವಿತರಕರು ಒಂದು ರಿಲೀಸ್ ಮಾಡಿದ್ರು, ಪತ್ರಕರ್ತರ ಸಂಘದವರು ರಿಲೀಸ್ ಮಾಡಿದ್ರು. ಅಂದರೆ ಇದು ಅರ್ಥ ಏನಪ್ಪ ಅಂತಂದರೆ, ಜನಕ್ಕೆ ಕ್ಯಾಲೆಂಡರ್ ಇಲ್ಲ ಅಂತೇಳಿ ಬಿಡುಗಡೆ ಮಾಡ್ತಿರೋದಲ್ಲ, ಕೊಡಕ್ಕಂತಲ್ಲ, ನಮ್ಮ ಸಾಮಾಜಿಕ ಅಸ್ತಿತ್ವವನ್ನು ಇದ್ರ ಮೂಲಕ ಪ್ರೂವ್ ಮಾಡ್ಕೋಬೇಕು, ಸಾಬೀತುಪಡಿಸ್ಕೊಳಕ್ಕಂಥ ಒಂದು ಪ್ರಕ್ರಿಯೆ. ನಾವು ಹೊಸ ವರ್ಷ ಬಂದ ತಕ್ಷಣ ವರ್ಷಗಳು ಬದಲಾಗೋಗ್ತದೆ, ತಿಂಗಳು ಬದಲಾಗೋಗುತ್ತೆ, ಕ್ಯಾಲೆಂಡರ್ ಬದಲಾಯಿಸ್ತೀವಿ, ದಿನಾಂಕ ವರ್ಷಗಳು ಬದಲಾಗ್ತವೆ. ಆದರೆ ನಾವು ಬದಲಾಗ್ತೀವ ಅಂತ ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ಬದಲಾಗೋದು ಅಂದ್ರೆ ಹೇಗೆ? ಬದಲಾವಣೆ ಜಗದ ನಿಯಮ, ನಿಜ. ಕಳೆದ 2 ವರ್ಷದ ಹಿಂದೆ ಧ್ರುವನಾರಾಯಣ್ ಅವರ ಭಾವಚಿತ್ರ ಇರುವಂಥ ಒಂದು ಕ್ಯಾಲೆಂಡರ್ನ ನಾನು, ಧ್ರುವನಾರಾಯಣ್ ಅವರು ಇಬ್ಬರು ಸೇರಿ ಉದ್ಘಾಟನೆ ಮಾಡಿದ್ವಿ. ಈ ವರ್ಷ ಧ್ರುವನಾರಾಯಣ್ ಅವ್ರ ಭಾವಚಿತ್ರ ಇರುವಂಥ ಕ್ಯಾಲೆಂಡರ್ನ ಈ ವರ್ಷ ಬಿಡುಗಡೆ ಮಾಡಿದೆ, ಆದರೆ ಧ್ರುವನಾರಾಯಣ್ ಅವರು ಇಲ್ಲ. ಯಾಕೆ ಈ ಮಾತನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ವ್ಯಕ್ತಿಗಳು ಶಾಶ್ವತ ಅಲ್ಲ. ಮುಂದಿನ ವರ್ಷ ಏನಾಗುತ್ತೋ ಗೊತ್ತಿಲ್ಲ, ಮುಂದಿನ ವರ್ಷ ಕ್ಯಾಲೆಂಡರ್ ಬಿಡುಗಡೆ ಅಷ್ಟೊತ್ತಿಗೆ ಏನಾಗ್ತದೋ ಗೊತ್ತಿಲ್ಲ. ಆದರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಕುಮಾರ್ ನಾಯಕ್ ಅವ್ರನ್ನ ಉದ್ದೇಶಿಸಿ ನಾವು ಹೇಳಬೇಕು ಅಂದರೆ, ನಾವು ಎಷ್ಟು ವರ್ಷ ಬದುಕಿರ್ತೀವಿ, ಹೇಗೆ ಬದುಕಿರ್ತೀವಿ, ಯಾವ್ಯಾವ ಹುದ್ದೆಗಳನ್ನು ಅಲಂಕರಿಸ್ತೀವಿ ಅನ್ನೋದು ಮುಖ್ಯ ಆಗೋದಿಲ್ಲ ಮನುಷ್ಯನಿಗೆ. ಆದರೆ ಸಿಕ್ಕಿದಂಥ ಅವಕಾಶದಲ್ಲಿ, ಬದುಕಿದಂಥ ಅವಧಿಯಲ್ಲಿ ಈ ಸಮಾಜಕ್ಕೆ, ಈ ದೇಶಕ್ಕೆ ಏನು ಕೊಡುಗೆ ಕೊಟ್ಟೆ, ನಾನು ಹೇಗೆ ಬದುಕ್ತೆ ಅನ್ನೋದು ಶಾಶ್ವತವಾಗಿ ಉಳ್ಕುತ್ತದೆ. ನಾವೆಲ್ಲರೂ ಕೂಡ ಬದುಕಿದ್ದೀವಿ ಅಂತೇಳಿ ಭಾವಿಸ್ತಾ ಇದ್ದೀವಿ, ಆದರೆ ಉಸಿರಾಡ್ತಾ ಇದ್ದೀವಿ, ತಿಂತಾ ಇದ್ದೀವಿ, ಓಡಾಡ್ತಾ ಇದ್ದೀವಿ, ಯೋಚಿಸ್ತಾ ಇದ್ದೀವಿ, ದುಡಿತಾ ಇದ್ದೀವಿ, ಒಂದಷ್ಟು ಗಳಿಸ್ತಾ ಇದ್ದೀವಿ, ಒಂದು ಖರ್ಚು ಮಾಡ್ತಾ ಇದ್ದೀವಿ. ಆದರೆ ಶಾಶ್ವತವಾಗಿ ಬದುಕೋದು ಹೇಗೆ ಜನರ ನಡುವೆ ಅಂದರೆ, ಶಾಶ್ವತವಾಗಿ ನಾವು ಬದುಕಿರಬೇಕು ಅಂದರೆ, ನಾವು ಸತ್ತಾದ ಮೇಲೂ ಬದುಕಿರಬೇಕು ಅಂದರೆ, ಕಾಲಗಳು ಉರುಳಿದ ಮೇಲೂ ಕೂಡ ನಾವು ಬದುಕಿರಬೇಕು ಅಂದರೆ 25, 26 ಆಗುತ್ತೆ, 26, 27 ಆಗುತ್ತೆ, 30 ಆಗುತ್ತೆ, 40 ಆಗುತ್ತೆ, 50 ಆಗುತ್ತೆ, ನಾವಿರೋದಿಲ್ಲ. ಆದರೆ ನಾವು ಆ 50ನೇ 20, 50ರಲ್ಲೂ ಕೂಡ ನಾವು ಬದುಕಿರಬೇಕು ಅಂದರೆ, 3000ನೇ ವರ್ಷಕ್ಕೂ ನಾವು ಬದುಕಿರಬೇಕು ಅಂದರೆ, ನಮ್ಮ ಸಮಾಜ ಸುಧಾರಕರು, ಸಾಧಕರುಗಳ ನೆನೆಸ್ಕೋತಿರಲ್ಲ, ಬಸವಣ್ಣ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ಕನಕದಾಸರಾಗಿರ್ಬೋದು, ಯಾರ್ಯಾರು ಈ ಸಮಾಜದ ಒಳಿತಿಗಾಗಿ ತಮ್ಮ ಬದುಕನ್ನು ಮುಡುಪಾಗಿಟ್ಟಿದ್ರಲ್ಲ ಅವರೆಲ್ಲರನ್ನೂ ಕೂಡ ನಾವು ಇವತ್ತು ಕೂಡ ನೆನೆಸ್ಕೊತಾ ಇದ್ದೀವಿ,
ನೂರಾರು ವರ್ಷಗಳು ಕಳೆದ್ರೂ ಅವ್ರ ಜಯಂತಿಗಳನ್ನು ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಹಳ್ಳಿಯಲ್ಲಿ ಒಂದು ಬದಲಾವಣೆ ಆಗಬೇಕು. ಆ ರೀತಿ ನಾವು ಯೋಚನೆ ಮಾಡೋಕ್ಕೆ ಶುರು ಮಾಡಬೇಕು. ಕುಮಾರ್ ನಾಯಕ್ ಅವರು ಇವತ್ತು ನೀವು ಯಾವ ಕಾರಣಕ್ಕಾಗಿ ಅವ್ರ ಅಭಿಮಾನಿಗಳಾಗಿದ್ದೀರೋ ಗೊತ್ತಿಲ್ಲ ನನಗೆ. ಒಂದು ವೇಳೆ ಅವ್ರು MP ಆಗಿದ್ರು ಅಂತ ಅಭಿಮಾನಿಗಳಾಗಿದ್ದರೆ ಅದನ್ನು ತಲೆಯನ್ನು ತೆಗೆದುಬಿಡಿ. ನಮ್ಮಂಥ ಶೋಷಿತ ಸಮುದಾಯಗಳಿಗೆ ಕುಮಾರ್ ನಾಯಕ್ ಒಂದು ಮಾಡೆಲ್. ಅತ್ಯಂತ ಬಡತನದ ಹಿಂದುಳಿದ ಕುಟುಂಬದಿಂದ ಬಂದಂಥ ಒಬ್ಬರು ಕುಮಾರ್ ನಾಯಕರು IAS ಅಧಿಕಾರಿ ಆಗೋದಿದೆಯಲ್ಲ ದೊಡ್ಡದು. MP ಯಾರು ಬೇಕಾದರೂ ಆಗ್ಬೋದು ರೀ. MP ಆಗೋದು ದೊಡ್ಡ ವಿಚಾರನೇ ಅಲ್ಲ. ಮೀಸಲಾತಿ ಕ್ಷೇತ್ರ ಸಿಕ್ಬಿಟ್ಟು, ಪಾರ್ಟಿಯಿಂದ ಟಿಕೆಟ್ ಸಿಕ್ಬಿಟ್ಟು, ಸ್ವಲ್ಪ ಕೈಯಲ್ಲಿ ದುಡ್ಡಿದ್ರೆ ಆಗ್ಬಿಡ್ಬೋದು ಯಾರು ಬೇಕಾದ್ರೂ. ನಾನು ಈ MLA ಆಗೋದು MP ಆಗೋದು ದೊಡ್ಡ ವಿಚಾರ ಅಂತಲೇ ಅಂದ್ಕೊಂಡಿಲ್ಲ. ಆದರೆ ಒಬ್ಬ IAS ಆಫೀಸರ್ ಆಗಿ ಮೈಸೂರು ಜಿಲ್ಲೆ ಅಂತ ಒಂದು ಜಿಲ್ಲಾಧಿಕಾರಿಯಾಗಿ ಬಂದು ಇಡೀ ಜಿಲ್ಲೆಯ ದಂಡಾಧಿಕಾರಿಯಾಗಿ ಕೆಲಸ ಮಾಡೋದಿದೆಯಲ್ಲ, ಅಂಥ ಸಮುದಾಯದಿಂದ ಬಂದು ಅದು ನಿಮಗೆ ಮಾಡಲಾಗಬೇಕು, ಅದು ನಿಮ್ಮ ಮಕ್ಕಳಿಗೆ ಮಾಡಲಾಗಬೇಕು. ಯಾಕಂತಂದರೆ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಜನರು ಬಹುದೊಡ್ಡ ಕೊರತೆ ಏನಪ್ಪ ಅಂದರೆ ಜ್ಞಾನದ ಕೊರತೆ ಇದೆ, ಶಿಕ್ಷಣದ ಮಹತ್ವದ ಕೊರತೆ ಇದೆ. ಇವತ್ತು ಕೂಡ ನಾವು ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಾದ್ರೆ ಯೋಚನೆ ಮಾಡುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಏನೋ ಈಗ ಇತ್ತೀಚಿನ ದಿನಗಳಲ್ಲಿ 75 ವರ್ಷದ ನಂತರದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಶಾಲೆಗೆ ಸೇರಿಸ್ಬೇಕು, ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತ ಈಗ ಅದು ಅರಿವು ಬರ್ತಾ ಇದೆ. ಅದು ಕುಮಾರ್ ನಾಯಕ್ ಅವರು ಶಾಲೆಗೆ ಸೇರಿದಂಥ ದಿನ ಆ ಸಮುದಾಯಕ್ಕೆ ಶಿಕ್ಷಣದ ಮಹತ್ವ ಅರಿವೇ ಇರಲಿಲ್ಲ. ನಾನು ಮುಂದೊಂದು ದಿನ ಬಹುದೊಡ್ಡ ಆಡಳಿತ ಅಧಿಕಾರಿ ಆಗ್ತೀನಿ ಅನ್ನೋದು ಆಡಳಿತ ಅಧಿಕಾರಿ ಅಂದರೆ ಏನು ಅಂತ ಗೊತ್ತಿರದೇ ಇರೋಂಥ ಪರಿಸ್ಥಿತಿ ಸಮಾಜದಲ್ಲಿತ್ತು. ಅವತ್ತೇ ಅವರು ಶಿಕ್ಷಣದ ಮಹತ್ವವನ್ನು ಅರ್ಥಕೊಂಡು ಕಷ್ಟಪಟ್ಟು ಓದಿ IAS ಆಫೀಸರ್ ಆಗಿದ್ದಿದ್ದಿಲ್ಲ, ತುಂಬ ದೊಡ್ಡ ವಿಚಾರ. ಅದನ್ನೇ ಇಟ್ಕೊಂಡು ನೀವು ಅವರ ಅಭಿಮಾನಿಗಳಾದರೆ ನಿಜಕ್ಕೂ ತುಂಬ ಒಳ್ಳೆಯ ವಿಚಾರ. ಅವರು ಇವತ್ತು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ. ರಾಯಚೂರು ಮತ್ತು ಯಾದಗಿರಿಯಿಂದ ಮೀಸಲು ಕ್ಷೇತ್ರದಿಂದ MP ಆಗಿದ್ದಾರೆ. ಅವರು MP ಆಗಿ ಸುಮ್ಮನೆ ಕೂತಿಲ್ಲ. ಅವರು ಇವತ್ತು ಪಾರ್ಲಿಮೆಂಟಲ್ಲಿ ಇದುವರೆಗೆ ನಡೆದಿರುವಂಥ ಸೆಷನ್ಸ್ಗಳಲ್ಲಿ ಅವ್ರ ಹಾಜರಾತಿ ಎಷ್ಟು ಗೊತ್ತಾ? 90% ಹಾಜರಾತಿ ಇದೆ ಕುಮಾರ್ ನಾಯಕ್ ಅವ್ರದ್ದು. ಇದುವರೆಗೆ ಪಾರ್ಲಿಮೆಂಟಲ್ಲಿ 11 ಪ್ರಶ್ನೆಗಳನ್ನು ಹಾಕಿದ್ದಾರೆ. ಆ 11 ಪ್ರಶ್ನೆಗಳು ಮಹಿಳಾ ಸಬಲೀಕರಣ, ರೈತರು ಮತ್ತು ರೈತರ ಸಮಸ್ಯೆಗಳು, ಮತ್ತು SC STಗಳ ಕಲ್ಯಾಣ ಕಾರ್ಯಕ್ರಮಗಳು, ರೈತರ ಆತ್ಮಹತ್ಯೆ ಪ್ರಕರಣಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಜನಸಾಮಾನ್ಯರಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಪಾರ್ಲಿಮೆಂಟಲ್ಲಿ ಅವರು ಕೇವಲ ಈ 1.5 ವರ್ಷಗಳಲ್ಲಿ ಅವರು ಹಾಕುಗೆ ಏರುವಂಥ ಮತ್ತು ಉತ್ತರವನ್ನು ಕಂಡುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಯಾಕೆ ನಾವು ಅಂಥವ್ರನ್ನ ಆಯ್ಕೆ ಮಾಡಬೇಕು? ಎಷ್ಟೋ ಜನ ಒಂದು ದಿನನೂ 5 ವರ್ಷದಲ್ಲಿ ಪಾರ್ಲಿಮೆಂಟ್ಗೆ ಹೋಗದಿರೋಂಥ MP ಕೂಡ ನಾವು ನೋಡಿದ್ವಿ. ಅದಕ್ಕೆ ಒಂದು ದಿನನೂ ಪಾರ್ಲಿಮೆಂಟ್ ನಿಂತ್ಕೊಂಡು ಜನರ ಪರವಾಗಿ ಒಂದು ಪ್ರಶ್ನೆ ಕೇಳಿದಿರೋ MP ನಾವು ನೋಡಿದ್ದೀವಿ ಇಲ್ಲಿ. ಅದಕ್ಕೆ ಮಧ್ಯಾಹ್ನ 2 ಗಂಟೆ ಆದರೂ ಜನ ಕಣ್ಣಿಗೆ ಕಾಣಿಸ್ಕೊಳ್ದಿರೋಂಥ MP ನೋಡ್ತಾ ಇದ್ದೀವಿ ನಾವು. ಅದಕ್ಕೆ ಹತ್ತು ಗಂಟೆ ಕಾರ್ಯಕ್ರಮಕ್ಕೆ 2 ಗಂಟೆ 3 ಗಂಟೆ 4 ಗಂಟೆಗೆ ಬರುವಂಥ MP ನೋಡ್ತಿರೋ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. MP ಆಗೋದು ಸುಲಭ ಇದೆ, ಆದರೆ MP ಸ್ಥಾನಕ್ಕೆ ಘನತೆ. ಯಾಕಂದರೆ ಪಾರ್ಲಿಮೆಂಟೇರಿಯನ್ ಇದೆಯಲ್ಲ, ಸಂಸತ್ ಇದೆಯಲ್ಲ, ಭಾರತದ ಪ್ರಜಾಪ್ರಭುತ್ವದ ಬಹುದೊಡ್ಡ ಪ್ರಜಾಪ್ರಭುತ್ವ ಸರ್ವೋಚ್ಚ ಸಂಸ್ಥೆ. ಅದು ಎಲ್ಲ ದೇವಸ್ಥಾನಗಳಿಗಿಂತಲೂ ಬಹುದೊಡ್ಡ ದೇವಾಲಯ ಅದು, ಡೆಮಾಕ್ರೆಟಿಕ್ ಟೆಂಪಲ್. ಅಂತಹ ಒಂದು ಪ್ರಜಾಪ್ರಭುತ್ವದ ದೇವಸ್ಥಾನದವನ್ನು ಪ್ರತಿನಿಧಿಸೋದಿದೆಯಲ್ಲ, ಅದಕ್ಕೊಂದು ತಾಕತ್ತು ಬೇಕು, ಅದಕ್ಕೊಂದು ಯೋಗ್ಯತೆ ಬೇಕು. ಅಂಥ ಜಾಗದಲ್ಲಿ ಕೂತಿದ್ದಾರೆ ಇವತ್ತವರು. ನಿಜಕ್ಕೂ ಹೆಮ್ಮೆ ಅನಿಸುತ್ತೆ. ನಾವು ಅವರ ಬದುಕು ತುಂಬ ಚೆನ್ನಾಗಿ ಸಾಗಲಿ, ಇನ್ನಷ್ಟು ಯಶಸ್ಸಿನ ಕಡೆ ಹೋಗಲಿ. ನೀವು ಅವರಿಂದ ಕಲಿಬೇಕಾಗಿದ್ದು ಅವರು ಶಿಕ್ಷಣಕ್ಕೆ ಕೊಟ್ಟಂಥ ಮಹತ್ವ, ಅವ್ರ ಜೀವನದಲ್ಲಿ ಪಟ್ಟಂಥ ಶ್ರಮ, ಅವರು ಅಧಿಕಾರದಲ್ಲಿ ಇದ್ದಂಥ ಟೈಮಲ್ಲಿ ಅವ್ರು ಎದುರಿಸಿದಂಥ ಸವಾಲುಗಳು. ನಮ್ಮ ಮೈಸೂರು DC ಆಗಿದ್ದಾಗ ಭಾರಿ ಆತ್ಮೀಯ ವಲಯದಲ್ಲಿದ್ದರು ನಮ್ಮ ಜೊತೆ. ಅವ್ರು ನೋಡಿದ್ರೆ ಅದು ದೂರ ನಿಂತ್ಕೋಬೇಕು ಅಂತ ಅನ್ಸೋದು ಅಷ್ಟೇ, ಆದರೆ ಡೌನ್ ಟು ಅರ್ತ್ ಇದ್ದ ಮನುಷ್ಯರು. ಅತ್ಯಂತ ಪ್ರೀತಿಯಿಂದ ಒಬ್ಬ ಸಾಮಾನ್ಯರು ಬಂದರೂ ಕೂಡ ಪ್ರತಿಭಟನೆ, ಒಬ್ಬ ಸಾಮಾನ್ಯ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ರು ಕೂಡ ಪ್ರತಿಭಟನೆ ಜಾಗಕ್ಕೆ ಬಂದು ಮನವಿಯನ್ನು ಈಸ್ಕೊಂಡು ಹೋಗ್ತಾ ಇದ್ರು. ಅತ್ಯಂತ ಸೂಕ್ಷ್ಮವಾಗಿದ್ರು, ಆಡಳಿತಾತ್ಮಕವಾಗಿ ಬದ್ಧತೆ ಇತ್ತು. ಹಾಗಾಗಿ ಇವೆಲ್ಲವೂ ನಮಗೆ ಮಾಡಲಾಗಬೇಕು. ಅಭಿಮಾನಕ್ಕೆ ಅಭಿಮಾನ ಬೇಕು, ಆದರೆ ನಾನು ಹೇಳ್ತೀನಿ ಯಾರಿಗೂ ಅಂಧಾಭಿಮಾನ ಬೇಡ. ನಾವು ವ್ಯಕ್ತಿತ್ವವನ್ನು ಗೌರವಿಸಬೇಕು, ವ್ಯಕ್ತಿನಲ್ಲ. ಹಾಗಾಗಿ ಅವನ್ನೆಲ್ಲನೂ ಇಟ್ಕೊಂಡು ನಾವು ಇವತ್ತು ಹೊಸ ವರ್ಷ ಬಂದಿದೆ, ನಾನೇನು ಬದಲಾಗ್ಬೋದು ನಾಳೆ? ನಿಮ್ಮ ಮನೇಲಿ ಇನ್ನೊಬ್ಬ ಕುಮಾರ್ ನಾಯಕ್ನ ನೀವು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಆಗುತ್ತೆ, ಯಾಕಾಗಲ್ಲ?
ಕತ್ಯಾಗ ಸರ್ ಹಿಂಗಂತ ಇದ್ದೀರಿ? ಆಗುತ್ತೆ, ಯಾಕಾಗಲ್ಲ? ಕುಮಾರ್ ನಾಯ್ಕ ಅವ್ರ ಕೈಲಾಗಿದೆ ಅಂತಂದಮೇಲೆ ನಿಮ್ಮ ಮಕ್ಕಳ ಕೈಲಾಗಲ್ವಾ? ನಮ್ಮ ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಬ್ಬೊಬ್ಬ ಕುಮಾರ್ ನಾಯ್ಕ ಹುಟ್ಟಬೇಕು ಅಂತೇಳಿ ನೀವು ಚಾಲೆಂಜ್ ಮಾಡಿದ್ರೆ ಆಗ ಈ ಸಂಘಟನೆ ಮಾಡಿದ್ದಕ್ಕೆ ಅವ್ರ ಮೇಲೆ ಅಭಿಮಾನ ತೋರಿಸೋದಕ್ಕೆ ಆಗ್ತದೆ. ತುಂಬ ಜನ ನೋಡಿದ್ದೀವಿ ನಾವು. ಆ ನಾಯಕ ಬದುಕಿರೋವರೆಗೂ ಆ ನಾಯಕನ ಹೆಸರು ಅಭಿಮಾನ ಸಂಘ ಇರ್ತದೆ. ಸಾಯ್ತಿದ್ದಂಗೆ ಆ ನಾಯಕನ ಹೆಸರು ಬದಲು ಬದುಕಿರೋನ್ ಸೇರಿಸ್ಬಿಡ್ತಾರೆ. ಬದುಕಿರೋ ತನಕನೇ ಅವ್ರ ಮೇಲೆ ಅಭಿಮಾನ ತೋರಿಸೋರು ಅಂತ ಅಭಿಮಾನಿಗಳು ಇದ್ದಾರೆ. ಅದನ್ನೇ ಹೇಳ್ತಿರೋದು. ಯಾರ್ಯಾರು ಆರು ಧ್ರುವನಾರಾಯಣ ಅಭಿಮಾನಿಗಳ ಸಂಘ ಕಟ್ಟಿದ್ರು ಅವರೆಲ್ಲ ಹಿಂಗೆ ರಿವರ್ಸ್ ಉಲ್ಟಾ ಹೊಡೆದ್ಬಿಟ್ರು. ಪ್ರಾಮಾಣಿಕವಾಗಿರೋರು ಅವ್ರ ಜೊತೆ ಇದ್ದೇ ಇದ್ದಾರೆ. ಅದಕ್ಕೆ ಸಂಘನೇ ಬೇಕಾಗಿಲ್ಲ. ಹಾಗಾಗಿ ಏನು ಹೇಳ್ತಿದ್ವಿ, ಇದನ್ನೆಲ್ಲ ನೋಡಿ ನೋಡಿ ನಮಗೂ ವಿಜಯ್ ಕುಮಾರ್ ಅವ್ರಿಗೆ ಕೆಲವು ನಿಬಂಧನೆಗಳಿದ್ದಾವೆ. ಪಾಪ ಅವ್ರಿಗೂ ಸತ್ಯ ಗೊತ್ತು, ಅವ್ರಿಗೂ ನೋವದೆ. ಅವ್ರು ಮಾತಾಡೋಂಗಿಲ್ಲ. ನಾನು ಸ್ವತಂತ್ರವಾಗಿದ್ದೀನಿ, ನಾನು ಯಾವ ಹಂಗೂ ಇಲ್ಲ, ಯಾರ ಇದರಲ್ಲೂ ನಾನು ಇದರಲ್ಲಿಲ್ಲ. ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ಬಿಟ್ಟರೆ ಎಲ್ಲರಿಗೂ ಗೊತ್ತಿರೋಂಥದ್ದೇ. ಹೊಸ ವರ್ಷ ಒಳ್ಳೆಯದಾಗಲಿ ನಿಮ್ಗೆಲ್ಲರಿಗೂ. ನನ್ನ ಕಡೆಯಿಂದ ಕುಮಾರ್ ನಾಯ್ಕ ಅವ್ರಿಗೂ ಕೂಡ ಒಂದು ಅಭಿನಂದನೆಯನ್ನು ಸಲ್ಲಿಸಿ, ನಮ್ಮ ಅಧ್ಯಕ್ಷರು ಹೇಳಿದ್ರು, ನಾನು ಫೋನ್ ಮಾಡಿ ಹೇಳ್ತೀನಿ ಅವ್ರಿಗೆ, ನಿಮ್ಮ ಹೆಸರಿನಲ್ಲಿ ಒಂದು ಕ್ಯಾಲೆಂಡರ್ ರಿಲೀಸ್ ಆಗ್ತಾಯಿದೆ ಅಂತ ನಾನು ಮಾತನ್ನು ಹೇಳ್ತೀನಿ ಅಂತ. ಸಾಧ್ಯ ಆದರೆ ನಾನು ಫೋನ್ ಮಾಡಿ ಮಾತಾಡ್ತೀನಿ ಅವ್ರ ಹತ್ರ. ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ, ಥ್ಯಾಂಕ್ ಯು. ಇರ್ತಕ್ಕಂಥ ಎಲ್ಲ ಗಣ್ಯರೇ, ನಾನು ಕುಮಾರ್ ನಾಯಕನ ಒಂದು ಹೆಸರನ್ನ MP ಆಗಿ ಕೇಳಿದ್ದಕ್ಕಿಂತ ಹೆಚ್ಚಾಗಿ ಒಬ್ಬ ದಕ್ಷ ಆಡಳಿತಗಾರನಾಗಿ ಕೇಳಿದ್ದೇ ಹೆಚ್ಚು. ಮೈಸೂರು ಭಾಗದಲ್ಲಿ ಇವತ್ತು ಒಬ್ಬ ದಕ್ಷ ಆಡಳಿತಗಾರನಾಗಿ ಅವರು ಆಡಳಿತವನ್ನು ನಡೆಸಿ ಹೋದಂಥ ಸಂದರ್ಭ ಇವತ್ತು ದೀಪಕ್ ಸರ್ ಹೇಳ್ದಂಗೆ ಆ ವ್ಯಕ್ತಿ ಇವತ್ತು ಸಂಸದರಾಗಿದ್ದಾರೆ. ಆದರೆ ಆ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ವ್ಯಕ್ತಿತ್ವ ದಕ್ಷ ಆಡಳಿತಗಾರ ಅಂದರೆ ಇವತ್ತು ನಮಗೆ ಶಿಕ್ಷಣ ಎಷ್ಟರ ಮಟ್ಟಿಗೆ ಮುಖ್ಯ ಅಂದರೆ ಒಂದು ತೀರಾ ಕಡು ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಕುಮಾರ್ ನಾಯಕ್ ಸರ್ ಅವರು ಇವತ್ತು ಒಬ್ಬ IAS ಅಧಿಕಾರಿಯಾಗಿ ಒಬ್ಬ ಜಿಲ್ಲಾಧಿಕಾರಿಯಾಗಿ ಆಗ್ತಾರೆ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ. ಆ ಸಂವಿಧಾನವನ್ನು ಇವತ್ತು ನಾವೆಲ್ಲರೂ ಉಳಿಸಿ ಬೆಳೆಸಿ ಪೋಷಿಸಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಹೆಚ್ಚಿದೆ. ಅಂಥ ಕೆಲಸವನ್ನು ಕುಮಾರ್ ನಾಯಕ್ ಸರು ಪಾರ್ಲಿಮೆಂಟ್ನಲ್ಲಿ ಅದಕ್ಕೆ ಸಂವಿಧಾನಕ್ಕೆ ಗೌರವವನ್ನು ತರ್ತಕ್ಕಂಥ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಮತ್ತು ದೀಪಕ್ ಸರ್ ಹೇಳ್ದಂಗೆ ಇವತ್ತು ಜನಗಳು ಎದ್ದಿರ್ತಕ್ಕಂಥ ಸಮಯದಲ್ಲಿ ಕೆಲವೊಂದು ರಾಜಕಾರಣಿಗಳು ಮಲಗಿರ್ತಕ್ಕಂಥದ್ದು, ಜನಗಳು ಮಲಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಎದ್ದಿರ್ತಕ್ಕಂಥ ದುಸ್ಥಿತಿಗೆ ಇವತ್ತು ನಮ್ಮ ಸಮಾಜ ಬಂದು ನಿಂತಿದೆ. ಇದೆಲ್ಲ ಒಂದು ಆತಂಕಕಾರಿ ಬೆಳವಣಿಗೆ ನಮ್ಮ ಸಮಾಜದಲ್ಲಿ ಆಗ್ತಾಯಿದೆ. ಇಂಥ ಒಂದು ಆತಂಕಕಾರಿ ಬೆಳವಣಿಗೆಯ ಒಳಗೂ ಸಹ ನಮಗೆ ಒಂದು ಚೈತನ್ಯದ ಚಿಲುಮೆಯಾಗಿ ನಮಗೆ ಕುಮಾರ್ ನಾಯಕ್ ಸರ್ ಕಾಣ್ತಾರೆ. ಇಂಥ ಒಬ್ಬ ವಿಶೇಷ ವ್ಯಕ್ತಿತ್ವ ಉಳ್ಳಂಥ ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ಅವರ ಅಭಿಮಾನಿ ಸಂಘವನ್ನು ಕಟ್ಟಿ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಕ್ಕಂಥ ಈ ಒಂದು ಸುಂದರ ಕಾರ್ಯಕ್ರಮ ವೈಶಿಷ್ಟ್ಯಪೂರ್ಣ ಅಂತ ನಾನಾದರೂ ಭಾವಿಸ್ತೀನಿ. ಕಾರಣ ಏನಪ್ಪ ಅಂತಂದರೆ ಕುಮಾರ್ ನಾಯಕ್ ಸರ್ ಅವರಿಗೆ ನಾವು ಅವರು ಸದಾ ಚಲನಶೀಲರಾಗಿದ್ದಾರೆ ಅಂತ ತೋರಿಸ್ಬೇಕು ಅನ್ನೋದಾದರೆ ಅಥವಾ ಕ್ರಿಯಾಶೀಲವಾಗಿ ಇದ್ದಾರೆ ಅಂತ ತೋರಿಸ್ಬೇಕಂದ್ರೆ ಒಂದಷ್ಟು ಈ ರೀತಿ ಜನಗಳಿಗೆ ಅವ್ರನ್ನ ರೀಚ್ ಮಾಡ್ತಕ್ಕಂಥ ಕೆಲಸಗಳನ್ನ ನಾವು ಮಾಡಬೇಕಾಗತ್ತೆ. ಹಾಗಾಗಿ ಒಂದು ಅಂಥ ಕೆಲಸವನ್ನು ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ತಿರ್ತಕ್ಕಂಥ ಕುಮಾರ್ ನಾಯ್ಕ ಅಭಿಮಾನಿ ಬಳಗದ ಸಂಘದ ಅಧ್ಯಕ್ಷರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಿ ಕುಮಾರ್ ನಾಯಕ್ ಸರ್ ಅವ್ರಿಗೂ ಸಹ ಶುಭವನ್ನು ಕೋರ್ತಾ ತಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಕೋರ್ತಾ ನಾನು 2 ಮಾತನ್ನು ಮುಗಿಸ್ತಾ ಇರ್ತೀನಿ. ನಮಸ್ಕಾರ. ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಿಗೆ ಮೊದಲಿಗೆ ಸುಮಾರು 30 ವರ್ಷಗಳ ನಂತರ ಈ ಪತ್ರಕರ್ತರ ಸಂಘಕ್ಕೆ ಹೊಸ ಕಾಯಕಲ್ಪವನ್ನು ತರ್ತಾ ಇರುವಂಥ ಹಲವಾರು ವಿಚಾರಗಳಲ್ಲಿ ಹೊಸತನವನ್ನು ಇಟ್ಕೊಂಡಿರುವಂಥ ಬೌದ್ಧಿಕವಾಗಿ ಗಟ್ಟಿ ಇರುವಂಥ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಿಗೆ ನಾನು ಜಿಲ್ಲಾ ಕಾಂಗ್ರೆಸ್ನಿಂದ ಮತ್ತು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಮತ್ತು ವಿಶೇಷವಾಗಿ ನಾನು
ಇವತ್ತು ಭಾಳಷ್ಟು ಜನ ನಮ್ಮ ಹಳೇಬೀಡು ಬಿಳಿಕೆರೆ ಭಾಗದ ನಮ್ಮ ಜನ ಎಲ್ಲ ಬಂದು ಇವತ್ತು ಪಾಲ್ಗೊಂಡಿದ್ರಿ. ಮತ್ತು ವೇದಿಕೆಯಲ್ಲಿರೋ ನಮ್ಮ ಸಿಂಡಿಕೇಟ್ ಸದಸ್ಯರು, ನಮ್ಮ ಹರೀಶ್, ಹಳೇಬೀಡಿನ ಹರೀಶು ಮತ್ತು ಶಂಕರ್ ಅವರೆಲ್ಲ ಇದ್ದಾರೆ. ವಿಶೇಷ ಏನಂತಂದ್ರೆ ನನಗೆ ಹರೀಶ್ ಏನು ಅಷ್ಟು ಪರಿಚಯ ಇಲ್ಲ, ಆದರೆ ಒಬ್ಬ ಹುಡುಗ, ಒಂದು ಸಣ್ಣ ಸಮಾಜದ ಹುಡುಗರು ಇವತ್ತು ಹರೀಶ್ ಎಷ್ಟು ವಯಸ್ಸು? 29 ವರ್ಷ. ಒಂದು ಕಾರ್ಯಕ್ರಮ ಮಾಡೋದು ಭಾರಿ ದುಸ್ತರ. ಯಾಕೆಂದ್ರೆ ನಾವು ಅನುಭವಿಸಿದ್ದೀವಿ. ಯಾಕೆ ಅಂತಂದರೆ ನಾವೆಲ್ಲ ವಿದ್ಯಾರ್ಥಿ ಆಗಿದ್ದಾಗ ಮೈಕ್ ಹಾಕ್ಸಿ, ಚೇರ್ ಹಾಕ್ಸಿ, ಶಾಮಿಯಾನ ಹಾಕಿ ಈ ಅತಿಥಿಗಳು MLAಗಳು ಏನಾದ್ರು ಬರಲಿಲ್ಲ ಅಂತಂದರೆ ನಮಗೆ ಭಾರಿ ಅವಮಾನ ಆಗ್ತಿತ್ತು. ಇದೇ ವಿಶ್ವನಾಥ್ ಸಾಹೇಬ್ರನ್ನ ಕರಿತಿದ್ದ, ಇದೇ ಕೆಲವು ಅಧಿಕಾರಿಗಳನ್ನ ಕರಿತಿದ್ದ, ಅವ್ರು ಬರಲಿಲ್ಲ ಅಂದ್ರೆ ಅವಮಾನ ಆಗ್ತಿತ್ತು. ಆವಾಗ ಯಾಕೆ ಅಂತಂದರೆ ಒಂದು ಮೈಕ್ ಸೆಟ್ ಹಾಕ್ಸೋದಕ್ಕೆ 500 ರೂಪಾಯಿ 600 ರೂಪಾಯಿ. ಅವತ್ತು ನಮ್ಮ ಹತ್ರ ಹಣ ಇಲ್ದೇ ಉಂಗ್ರಗಳನ್ನ ಅಡ ಇಟ್ಟು ಕೂಡ ಈ ಸೌಂಡ್ ಸಿಸ್ಟಮ್ ಹಾಕ್ಸ್ತಿದ್ದೋ. ಹರೀಶ್ ಅವ್ರಿಗೆ ಬರೀ ರವಿ ಕೂತ್ಕೊಳ್ಳಿ. ನಮ್ಮ ರವಿಕುಮಾರು, ನಮ್ಮ ಕೋಆಪರೇಟಿವ್ನ ದುರಿಂಡು ಅವರು ಕೂಡ ಸ್ವಾಗತ ಬಯಸ್ತೇನೆ. ನಾನು ಇವತ್ತು ಆ್ಯಕ್ಚುಲಿ ನನಗೆ ಬೇರೆ ಅಂದರೆ ಪ್ರಿಯಾಪಟ್ಟಣಕ್ಕೆ ಹೋಗಬೇಕಿತ್ತು. ಒಬ್ಬ ಹುಡುಗ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡುವಾಗ ಅವನಿಗೆ ಸಪೋಸು ನಾನು MLA ಅವ್ರಿಗೆ ಬನ್ನಿ ಅಂತ ಹೇಳಿದೆ, ನನಗೆ ಜನ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರು, ಭೇಟಿ ಮಾಡಿ. ಅದಕ್ಕೆ ಹರೀಶ್ಗೆ ಕುಮಾರ್ ನಾಯ್ಕು DC ಆಗಿದ್ದು ಆಯಿತು, IAS ಮಾಡಿ ಒಳ್ಳೆ ಸ್ಥಾನದಲ್ಲಿದ್ದಾರೆ. ಕುಮಾರ್ ನಾಯ್ಕು ಒಂದು ಕಾರ್ಯಕ್ರಮ ಮಾಡಿ ಒಂದು ಬೆಲ್ ನೋಡಿದ್ರೆ 1000 ಜನ ಬರ್ತಾರೆ. ಆದರೆ ಏನೂ ಅಧಿಕಾರ ಇಲ್ಲದೆ ಒಬ್ಬ ಕಾರ್ಯಕ್ರಮ ಮಾಡೋದಿದೆಯಲ್ಲ, ಭಾರಿ ಕಷ್ಟ ಇದೆ. ಮೋಸ್ಟ್ಲಿ ಹರೀಶು ಒಂದು 15 ದಿವಸದಿಂದ ಈ ಕಾರ್ಯಕ್ರಮ ಮಾಡೋಕ್ಕೆ ಭಾರಿ ಶ್ರಮ ಹಾಕಿರ್ಬೇಕು. ನಿನಗೋಸ್ಕರ ನಾನು ಈ ಕಾರ್ಯಕ್ರಮಕ್ಕೆ ಬಂದೆ, ನಿನಗೆ ಸಪೋರ್ಟ್ ಮಾಡಬೇಕು ಅಂತ. ನಮಗೆ ಬೆಳೆದಿರೋರನ್ನ, ದೊಡ್ಡ ಮಟ್ಟಕ್ಕೆ ಬೆಳೆದಿರೋರನ್ನ ಬೆಳೆಸೋದು ದೊಡ್ಡ ವಿಚಾರ ಅಲ್ಲ. ಒಬ್ಬ ಮಂತ್ರಿ ಮಗ MLA ಆಗೋ ದೊಡ್ಡ ವಿಚಾರ? ಒಬ್ಬ ಮಂತ್ರಿ ಮಕ್ಕಳು MP ಆಗೋದು, MLA ಆಗೋದು ದೊಡ್ಡ ವಿಚಾರ ಅಲ್ಲ. ಒಬ್ಬ ಸಾಮಾನ್ಯ ಹುಡುಗ MLA ಆಗೋದು, MP ಆಗೋದು ದೊಡ್ಡ ವಿಚಾರ. ಇಲ್ಲಿ ಕೂತಿರೋಲ್ಲ ಸಾಮಾನ್ಯ ಕುಟುಂಬದವರು, ಇಲ್ಲಿ ಯಾರು ಕೂಡ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋಲ್ಲ. ಆ ಕಾರಣಕ್ಕೆ ಕುಮಾರ್ ನಾಯ್ಕು ನನಗೆ ಪರ್ಸ್ನಲಾಗಿ ಗೊತ್ತು. DC ಆಗಿದ್ರಲ್ಲ, ಆಗ ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದೆ. ಕುಮಾರ್ ನಾಯ್ಕ್ ಬಗ್ಗೆ ಯಾಕೆ ನಮ್ಗೆ ಭಾರಿ ಪ್ರೀತಿ ಅಂತಂದರೆ, ನನಗೆ ಅವರು MP ಆಗೋದಕ್ಕಿಂತ ಮುಂಚೆಲೂ ಕೂಡ ಚೀಫ್ ಮಿನಿಸ್ಟರ್ ಮನೇಲಿ ಸಿಕ್ಕಿದ್ರು. ಕುಮಾರ್ ನಾಯ್ಕ್ಗೆ IAS ಅಧಿಕಾರಿ ಆಗಿದ್ದಾಗ ನಾನು IAS ಅಧಿಕಾರಿ ಅನ್ನೋ ಒಂದು ದೊಡ್ಡ ಅಹಂಕಾರದಲ್ಲಿ ಅಧಿಕಾರವನ್ನು ಮಾಡಿದಂಥ ವ್ಯಕ್ತಿ ಅಲ್ಲ. ಕುಮಾರ್ ನಾಯಕ್ ಅವರು ಅಧಿಕಾರದ ಇದ್ದಷ್ಟು ವರ್ಷ ಮೈಸೂರು DC ಆಗಿರ್ಬೋದು, ಬೇರೆ ಬೇರೆ ಕಡೆ DC ಆಗಿರ್ಬೋದು, ದಲಿತ ವರ್ಗ, ST ಸಮಾಜ, SC ಸಮಾಜ, ಅಲ್ಪಸಂಖ್ಯಾತರು ಮತ್ತು ಈ ಪ್ರಾಬ್ಲಮ್ಸ್ ಇರುವಂಥ ಜನಗಳ ಬಗ್ಗೆ ಭಾರಿ ಕನಿಕರ ಮತ್ತು ಮಮತೆ ಇಟ್ಕೊಂಡಂಥ ಒಬ್ಬ ತಾಯಿ ಹೃದಯದ ವ್ಯಕ್ತಿ ಕುಮಾರ್ ನಾಯ್ಕ್. ಅದು ಒಂದು. ಎರಡನೇ ವಿಚಾರ, ದೀಪಕ್ ಅವರು ಅಧ್ಯಕ್ಷರಿದ್ದಾರೆ. ಬಹುತೇಕ IAS ಅಧಿಕಾರಿಗಳು, IPS ಅಧಿಕಾರಿಗಳು ರಿಟೈರ್ಡ್ ಆದಮೇಲೆ ರಾಜಕಾರಣಕ್ಕೆ ಬರ್ತಾರೆ. ನಮ್ಮ ಕರ್ನಾಟಕದಲ್ಲಿ ಭಾಳಷ್ಟು ಜನ ಬಂದಿದ್ದಾರೆ. 99% ಅಧಿಕಾರಿಗಳನ್ನ ಈ ಕರ್ನಾಟಕ ಜನ ಒಪ್ಕೊಂಡಿಲ್ಲ. ಯಾಕೆ ಒಪ್ಕೊಂಡಿಲ್ಲ ಅಂತಂದರೆ, ನೀ ಅಧಿಕಾರಾವಧಿಯಲ್ಲಿ ನೀನು ಏನು ಮಾಡಿದ್ದೆ ಅನ್ನೋದು ಜನಗಳು ಇವತ್ತು ಕ್ಯಾಲ್ಕುಲೇಟ್ ಮಾಡ್ತಾರೆ. ಕುಮಾರ್ ನಾಯ್ಕ್ ಸಕ್ಸಸ್ ಆಗೋದಕ್ಕೆ ಯಾಕೆ ಅಂತಂದರೆ, ಕಾಂಗ್ರೆಸ್ಸಲ್ಲಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಲ್ಲಿ MP ಟಿಕೆಟ್ ತಗೊಂಡು ರಾಯಚೂರಲ್ಲಿ MP ಆಗೋದು ಹುಡುಗಾಟಿಕೆ ವಿಚಾರ ಅಲ್ಲ. ಇನ್ನೂ 4 ಜನ ಇದ್ದರು ಅಲ್ಲಿ. ಸರ್ವೆ ಮಾಡಿಸಿದ್ರು ಅಲ್ಲಿ CM ಸಾಹೇಬರು. ಸರ್ವೆ ಮಾಡಿಸಿದಾಗ 3 ಸರ್ವೆಲಿ ನನಗೆ ಗೊತ್ತು, ಯಾಕೆಂದ್ರೆ ನಾನು ಮೈಸೂರು ಪಾರ್ಲಿಮೆಂಟ್ ಕೇಳ್ತಿದ್ದೆ. ಆಗ 3 ಸರ್ವೆಲೂ ಕೂಡ ಕುಮಾರ್ ನಾಯ್ಕ್ ಅವರು ಇವರೆಲ್ಲರಿಗಿಂತ 6 ಪಟ್ಟು ಜಾಸ್ತಿ ಇದ್ರು ಬೇರೆಯವ್ರಿಗಿಂತ. ಬಿಕಾಸ್ ಯಾಕೆ ಅಂತಂದರೆ, ಭಾಳಷ್ಟು ಜನ ಇಲ್ಲಿ ನಾಯಕ್ ಸಮಾಜ ಹುಡುಗರು ಕೂತಿದ್ರು, ನಮ್ಮ ಅಣ್ತಂದಿರು. ಕುಮಾರ್ ನಾಯ್ಕ್ಗೆ ಯಾಕೆ ಸರ್ವೆ ರಿಪೋರ್ಟ್ ಜಾಸ್ತಿ ಇತ್ತು ಅಂದರೆ, ಕುಮಾರ್ ನಾಯ್ಕು ಕಳೆದ 27-28 ವರ್ಷಗಳ ಕಾಲ IAS ಅಧಿಕಾರಿಯಾಗಿ ಅವ್ರ ಬಗ್ಗೆ ಇದ್ದಂತಹ ಒಳ್ಳೆ ಅಭಿಪ್ರಾಯ, ಜನಾಭಿಪ್ರಾಯದ ಆಧಾರದ ಮೇಲೆ ಸರ್ವೆ ರಿಪೋರ್ಟು ಅವ್ರಿಗೆ ಜಾಸ್ತಿ ಇದ್ದಿದ್ದು.
ಆ ಕಾರಣಕ್ಕೋಸ್ಕರ ಅವ್ರದ್ದು ಡಿಸ್ಕಷನ್ ಇಲ್ದೇ ಅವ್ರಿಗೆ ಟಿಕೆಟ್ ಘೋಷಣೆ ಮಾಡಿದ್ರು, ಗೆದ್ದರು. ನಾನು ಕುಮಾರ್ ನಾಯಕ್ ಅವ್ರಿಗೆ ಅಭಿನಂದನೆಗಳು ಇಲ್ಲಿಂದ ಹೇಳ್ತಾ ಇದ್ದೀನಿ. ಮತ್ತು ಟಿಕೆಟ್ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳ ಮನೆಗೆ ಹೋಗಿದ್ವಿ, ನಮ್ಮನ್ನೆಲ್ಲ ಕರೆಸಿದ್ರು ಯಾರ್ಯಾರು ಆಕಾಂಕ್ಷಿಗಳು ಅಂತ. ಅವಾಗ ಇವರು ಬಂದಿದ್ದರು. ಅವ್ರದ್ದು ಒಂದು ತಿಂಗಳು ಮುಂಚೆನೇ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಆಯ್ತು ಅವ್ರದ್ದು. ಆಗ ನನಗೆ ಹಳೆ ಪರಿಚಯ ಇತ್ತು. ನಾನು ಕೇಳಿದ್ರು ಏನಂತ. ಸರ್ ನಾವು ಮೈಸೂರು ಪಾರ್ಲಿಮೆಂಟ್ ಕೇಳಿದ್ದೀವಿ, ಇನ್ನೂ ನಿರ್ಧಾರ ಆಗಿಲ್ಲ ಅಂತ. ಅವ್ರು ಹೇಳಿದ್ರು ನಿಮಗೂ ಒಳ್ಳೇದಾಗಲಿ, ನಿಮ್ಮನ್ನು ನಾನು ಹಿಂದೆ ಡಿ ಸಿ ಆಗಿದ್ದಾಗ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದಾಗ ಆಗ ಭಾಳಷ್ಟು ಸರಿ ಅವ್ರ ತಕ್ಕ ಹೋಗ್ತಿದ್ದೋ. ಅದು ನನಗೆ ಹಳೆ ಸಂಬಂಧ. ಅಂದರೆ ಅವತ್ತಿನಿಂದ ಕೂಡ ಈಗಲೂ ಫೋನ್ ಮಾಡಿದ್ರೆ ಎತ್ಕೋತಾರೆ, ಹೇಳಿ ಅಧ್ಯಕ್ಷರೇ ಅಂತಾರೆ. ಅದರಿಂದ ಹರೀಶ್ ಮತ್ತು ನಿಮ್ಮ ಸ್ನೇಹಿತರಿಗೆಲ್ಲ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಜೊತೆಗೆ ಹರೀಶ್ ಅವ್ರ ಟೀಮು ತಾವು, ಯಾಕಂದರೆ ಹರೀಶ್ ನಮ್ಮ ಕುಮಾರ್ ನಾಯಕ್ ಅವರು ನಮ್ಮ ಕಾಂಗ್ರೆಸ್ನ ಪಾರ್ಲಿಮೆಂಟ್ ಮೆಂಬರು, ಜಿಲ್ಲಾ ಕಾಂಗ್ರೆಸ್ನಲ್ಲಿ ನಿಮಗೂ ಕೂಡ ನಾವು ಒಂದು ಪಾರ್ಟಿಲಿ ಒಂದು ಉತ್ತಮ ಸ್ಥಾನವನ್ನು, ನಾನು ಒಬ್ಬ ಪಾರ್ಟಿ ಪ್ರೆಸಿಡೆಂಟಾಗಿ ನಿಮಗೆ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಒಂದು ಸ್ಥಾನವನ್ನು, ಯಾಕೆಂದರೆ ನೀವು ನಮ್ಮೂರ ಕಡೆ, ನೀವು ರಾಜ್ಕುಮಾರ್ ಹೇಳ್ತಿದ್ದೀರಲ್ಲ ನಮ್ಮ ಕಾಡ್ನವ್ರು ಅಂತ. ಹಂಗೆ ನೀವು ನಾನು ಪ್ರಿಯಾಪಣ್ಣದನು, ನಮ್ಮ ಕಡೆ ಹುಡುಗರು, ನೀವು ಹಳೇಬೀಡು, ಬಿಳ್ಕೆರೆ ಇವೆಲ್ಲ ನಮಗೆ, ಹುಣಸೂರು ಈ ಕಡೆ ಎಲ್ಲ ನಮಗೆ ಭಾರಿ ಆಪ್ತವಲಯ. ಅದರಿಂದ ತಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಮತ್ತು ಮುಂದೆನೂ ಕೂಡ ನಾನು ಒಂದು ಸರಿ ಅವ್ರನ್ನ ಗೆದ್ದ ಮೇಲೆ ಅಭಿನಂದನೆ ಹೇಳಿದೆ. ಅವರು ಹೇಳಿದೆ, ಸರ್ ತಾವು ಒಂದು ಸರಿ ಕಾಂಗ್ರೆಸ್ ಕಚೇರಿಗೆ ಬನ್ನಿ ಸರ್, ತಮಗೊಂದು ಅಭಿನಂದನೆ ಹೇಳಬೇಕು ಅಂತ. ನಾನು ಬಂದಾಗ ಅಧ್ಯಕ್ಷರೇ ಬೆಟ್ಟಕ್ಕೆ ತಾಯಿಗೊಂದು ನಮಸ್ಕಾರ ಹಾಕ್ಬಿಟ್ಟು ಕಾಂಗ್ರೆಸ್ ಕಚೇರಿಗೆ ಬರ್ತೀನಿ ಅಂತ ಹೇಳವ್ರೆ. ನಾನು ಇವತ್ತೊಂದು ಸರಿ ಮಾತಾಡ್ತೀನಿ. ಯಾಕೆ ಅಂತಂದರೆ ಅವರು ಒಂದ್ಸರಿ ಕಾಂಗ್ರೆಸ್ ಕಚೇರಿಗೆ ಕರೆಸಿ ನಾವು ಯಾರೇ ಬಂದರೂ ಕೂಡ ಅವ್ರಿಗೆ ಅಭಿನಂದನೆ ಮಾಡ್ತೀವಿ. ನಾನು ಒಂದು ಸರಿ ಈ ನೆಕ್ಸ್ಟ್ ವೀಕೆ ಅವ್ರು ಫಿಕ್ಸ್ ಮಾಡ್ತೀನಿ, ಬಂದು ಅವ್ರು ಕಾಂಗ್ರೆಸ್ ಕಚೇರಿ ಒಂದು ಅಭಿನಂದನೆಯನ್ನು ಮಾಡೋಣ. ಕುಮಾರ್ ನಾಯಕ್ ಅಂತ ಜನ ರಾಜಕಾರಣಕ್ಕೆ ಬರಲಿ, ಕುಮಾರ್ ನಾಯಕ್ IAS ಅಧಿಕಾರಿಗಳು ಬರಲಿ, IPS ಅಧಿಕಾರಿಗಳು ಬರಲಿ. ಆದರೆ ಕೆಲವು ಅಧಿಕಾರಿಗಳು ಮಾಡಿರೋ ಆಸ್ತಿನ ಉಳಿಸ್ಕೊಳ್ಳೋಕ್ಕೋಸ್ಕರ ರಾಜಕಾರಣಕ್ಕೆ ಬರ್ತಾರೆ. ಇಸ್ ಇಟ್ ರೈಟ್ ಅಧ್ಯಕ್ಷರೇ? ಅವ್ರು ಮಾಡಿರೋ ಆಸ್ತಿಗಳನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ರಾಜಕಾರಣಕ್ಕೆ ಬರ್ತಾರೆ. ರಾಜಕಾರಣಕ್ಕೆ ಯಾರು ಬೇಕಾದ್ರೂ ಬರಲಿ, ಜನರ ನೋವು ನಲಿವುಗಳಿಗೋಸ್ಕರ ಸ್ಪಂದಿಸುವಂಥ ರಿಟೈರ್ಡ್ IAS ಅಧಿಕಾರಿಗಳು, ಚಿತ್ರರಂಗದವರು ಅಷ್ಟೇ. ನೀವು ಸಮಾಜಕ್ಕೋಸ್ಕರ ರಾಜಕಾರಣಕ್ಕೆ ಬನ್ನಿ. ನಿಮ್ಮ ಹೆಂಡತಿ ಮಕ್ಕಳ ಆಸ್ತಿಗಳನ್ನ, ನಿಮ್ಮ ಬಾಮಕ್ಕಳು ನಾದ್ನೀರ ಆಸ್ತಿ ಉಳಿಸ್ಕೊಳ್ಳೋಕ್ಕೋಸ್ಕರ IAS ಅಧಿಕಾರಿಗಳು IPS ಅಧಿಕಾರಿಗಳು ರಾಜಕಾರಣಕ್ಕೆ ಬರೋ ಅಗತ್ಯತೆ ಇಲ್ಲ ಅಂತ ಹೇಳ್ತಾ, ಬೌದ್ಧಿಕವಾಗಿ ಗಟ್ಟಿತನ ಉಳಿಸ್ಕೊಂಡಿರುವ ಸಮಾಜದ ಬಗ್ಗೆ ಒಳ್ಳೆ ನಿಲುವಿರುವಂಥ ಕುಮಾರ್ ನಾಯಕ್ ಒಳ್ಳೆಯದಾಗಲಿ. ಮೋಸ್ಟ್ಲಿ ಇನ್ನೊಂದು, ಇವ್ರು ಗೆದ್ದ ಮೇಲೆ ಒಂದು ಮೆಸೇಜ್ ಹೋಯ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ, ಇವ್ರ ಕಂಡ್ರೆ ಪ್ರೀತಿ. ಯಾಕೆ ಅಂತಂದರೆ ಇಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು, ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ZP ಅವ್ರು DC ಇದ್ದಾಗ. ಅದನ್ನಿಲ್ಲಿ ಹೇಳಲ್ಲ. ಕುಮಾರ್ ನಾಯಕ್ ಕೆಲವು IAS ಅಧಿಕಾರಿಗಳ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಭಾರಿ ಗೌರವ ಇದೆ, ಆಯ್ತಾ? ಅದರಿಂದ ಕುಮಾರ್ ನಾಯಕ್ ಅವರು DC ಆಗಿ ಗೆದ್ದ ಮೇಲೆ ಒಂದು ಮೆಸೇಜ್ ಹೋಗಿದೆ, ಒಳ್ಳೆಯವ್ರಿಗೆ IAS IPSನವ್ರಿಗೆ KSನವ್ರಿಗೆ ಒಳ್ಳೆಯವ್ರಿಗೆ ಕರ್ನಾಟಕದಲ್ಲಿ ಕಾಲ ಇದೆ, ಕೆಟ್ಟವ್ರು ಉಳಿಯೋಕ್ಕಾಗಿಲ್ಲ ಅನ್ನೋದು ಕೂಡ ಒಂದು ಮೆಸೇಜ್ ಹೋಗಿದೆ. ಅದರಿಂದ ಹರೀಶ್ ಟೀಮ್ಗೆ, ನಮ್ಮ ಹಳೇಬೀಡು ಹರೀಶ್ ಟೀಮ್ಗೆ, ಮತ್ತು ವಿಶೇಷವಾಗಿ ನಾನು ಹೇಳೋದು ಮರ್ತೆ, ನಮ್ಮ ಮನೋಹರ್ ಭಾರಿ ಒಳ್ಳೆ, ಅವನು ನೋಡೋಕ್ಕೆ ಚಿಕ್ಕದಾಗ ಅವನಂತ ಅದ್ಭುತವಾದಂಥ ಈ ಕಂಪ್ಯೂಟ್ರಲ್ಲಿ ಆರ್ಟ್ ಮಾಡೋ ವಿಚಾರದಲ್ಲಿ ದೇರ್ ಇಸ್ ನೋ ಅದರ್ ಮ್ಯಾನ್ ಇನ್ ಫ್ರಂಟ್ ಆಫ್ ಮನೋಹರ್. ಭಾರಿ ಅದ್ಭುತವಾದಂಥ ಮನುಷ್ಯ. ಇಡೀ ಕ್ಯಾಲೆಂಡರ್ ಡಿಸೈನ್ ಅವನೇ. ನನಗೆ ಹೇಳಿಲ್ಲ, ಏನಪ್ಪ ಆ ಇನ್ವಿಟೇಷನ್ಸ್ ನೋಡಿದ ತಕ್ಷಣ ಹೇಳಿದೆ, ಈ ಇನ್ವಿಟೇಷನ್ಸ್ ಡಿಸೈನ್ ಇದೆಯಲ್ಲ ಮನೋಹರ್ದೆ. ಯಾಕೆ ಅಂತಂದರೆ ದೇವರು ಕೆಲವ್ರಿಗೆ ಹುಟ್ಟುತ್ತಲೇ ಕೊಟ್ಬಿಡ್ತಾನೆ, ಕೆಲವರು ಬೆಳೀತಾ ಕಲಿತಾರೆ. ಅದರಿಂದ ಮನೋಹರ್ ಒಳ್ಳೇದಾಗಲಿ ಅಂತ ಹೇಳ್ತಾ, ನಮ್ಮಿಂದ ಎಲ್ಲ ಭಾಗವಹಿಸ್ತಾ ಎಲ್ರಿಗೂ ಅಭಿನಂದನೆಗಳು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೆ.